ಶ್ರೀ ಪರೀಕ್ಷಿತ ಮಹಾರಾಜರು ಪಂಚಮಸ್ಕಂದದ ಆರಂಭದಲ್ಲಿ ಶುಕಮುನಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಾಮಿ ಶುಕಾಚಾರ್ಯರೇ, ಸ್ವಯಂಭೂ ಮನುವಿನ ಮಗನಾದ ಪ್ರಿಯವ್ರತ ಹುಟ್ಟಿನಿಂದಲೇ ಭಗವದ್ಭಕ್ತ. ಭಗವಂತನಲ್ಲಿ ಭಕ್ತಿ ಅವನಿಗೆ ಸ್ವಾಭಾವಿಕವಾಗಿಯೇ ಬಂದಿತ್ತು, ರಕ್ತಗತವಾಗಿ ಭಗವದ್ಭಕ್ತಿ ಇತ್ತು. ಅದರ ಒಟ್ಟಿಗೆ ನಾರದರ ಉಪದೇಶವೂ ಸಿಕ್ಕಿತ್ತು. ಆ ನಾರದರ ಉಪದೇಶ ಭಗವದ್ಭಕ್ತಿ ಎರಡರಿಂದ ಭಗವಂತನ ಧ್ಯಾನದಲ್ಲಿಯೇ ಅವನಿಗೆ ಭಾರೀ ಆನಂದ. ಅದಕ್ಕಿಂತ ದೊಡ್ಡ ಆನಂದ ಮತ್ತೊಂದಿಲ್ಲ ಅವನಿಗೆ. ಯಾರು ದೇವರನ್ನು ನೋಡ್ತಾ ದೇವರ ಉಪಾಸನೆ ಮಾಡ್ತಾ ಆನಂದದ ಅನುಭವದ ಪರಾಕಾಷ್ಠತೆಯನ್ನು ಜೀವನದಲ್ಲಿ ಪಡೆದಿರ್ತಾರೆ, ಅಂತಹವರು ಸಾಮಾನ್ಯವಾಗಿ ಅವರ ಮನಸ್ಸು ಮದುವೆ, ಮಡದಿ, ಮಕ್ಕಳು, ಮನೆ ಇದರೊಳಗೆಲ್ಲ ಹೋಗೋಲ್ಲ. ಆದರೆ ಈ ಪ್ರಿಯವ್ರತ ಮಹಾರಾಜ ಹೇಗೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ? ಯಾಕಂದರೆ ಗೃಹಸ್ಥಾಶ್ರಮ ಅಂದರೆ ಮತ್ತೆ ಮತ್ತೆ ಬಂಧನವನ್ನು ಉಂಟು ಮಾಡುವಂಥದ್ದು. ಅದರಲ್ಲಿ ಬಂಧನಕ್ಕೆ ಕಾರಣವಾದ ಕರ್ಮವನ್ನು ಮಾಡಿ ಮತ್ತೆ ಮತ್ತೆ ಹುಟ್ಟು 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 ಪಡೆದು ದುಃಖವನ್ನು ಪಡುವಂಥದ್ದು. ಅಂತಹ ಗೃಹಸ್ಥಾಶ್ರಮದಲ್ಲಿ ಅವನಿಗೆ ಆಸಕ್ತಿ ಹೇಗೆ ಬಂತು? ಪ್ರಿಯವ್ರತನಂತಹ ತಾದೃಶಾನಾಂ ಮಹಾಮುನಿ ಮುಕ್ತ ಸಂಗಾನಾಂ, ಪ್ರಿಯವ್ರತನಂತಹ ನಿಸ್ಸಂಗರಾದ ಪುರುಷರು ಸಾಮಾನ್ಯವಾಗಿ ಗೃಹಸ್ಥಾಶ್ರಮದಲ್ಲಿ ಆಸಕ್ತಿ ಬರೋಲ್ಲ. ಮತ್ತೂ ಒಂದು ಆಶ್ಚರ್ಯ ಅಂದರೆ, ಹಾಗೆ ಮನೆ ಮಡದಿ ಮಕ್ಕಳಲ್ಲಿ ಮನಸ್ಸಿಟ್ಟ ಮಹಾನುಭಾವನಾದ ಪ್ರಿಯವ್ರತನಿಗೆ ಮತ್ತೆ ಭಗವಂತನಲ್ಲಿ ಭಕ್ತಿ ಜಾಗೃತ ಆಯಿತು. ಒಮ್ಮೆ ಆ ವಿಷವರ್ತುಲದಲ್ಲಿ ಸಿಕ್ಕಿ ಹಾಕಿಕೊಂಡವರಿಗೆ ಮರಳಿ ಭಗವಂತನ ಕಡೆ ಮನಸ್ಸು ಬರೋದಷ್ಟು ಸುಲಭ ಅಲ್ಲ. ಅಂತಹ ವ್ಯಕ್ತಿಗೂ ಭಗವಂತನ ಭಕ್ತಿಯಲ್ಲಿ ಆ ಸಿದ್ಧಿಯನ್ನು ಹೇಗೆ ಸಂಪಾದನೆ ಮಾಡಿದ? ಭಗವಂತನ ಪರಮಾನುಗ್ರಹಕ್ಕೆ ಹೇಗೆ ಪಾತ್ರನಾದ ಅವನು? ಇದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಮುಂದೆ ಶುಕಾಚಾರ್ಯರು ಹೋಗ್ತಾರೆ. ಆದರೆ ಪ್ರತಿ ಕಥೆ ಕೇಳುವಾಗ ನಮಗೇನು ಸಂಬಂಧ ಅಂತ ತಿಳ್ಕೊಂಡು ಕೇಳಬೇಕು. ಈ ಕಥೆ ಒಳಗೆ ಏನಿದೆ ಅಂದರೆ, ಜಗದ್ಗುರು ಮಧ್ವಾಚಾರ್ಯರನ್ನು ಬಿಟ್ಟರೆ ಉಳಿದೆಲ್ಲ ಆಚಾರ್ಯರು ಮೋಕ್ಷ ಪಡಿಬೇಕು ಅಂದರೆ ಸನ್ಯಾಸ ಮುಖ್ಯ ಅಂತ ಹೇಳ್ತಾರೆ. ಆಶ್ರಮಗಳಲ್ಲಿ ಪರಮಹಂಸ ಆಶ್ರಮ ಅದು ಬಹಳ ಭಗವಂತನಿಗೆ ಪ್ರಿಯವಾದ ಆಶ್ರಮ. ಅಂತ್ಯಕಾಲದಲ್ಲಿ ಆದರೂ ಸನ್ಯಾಸವನ್ನು ಸ್ವೀಕಾರ ಮಾಡಿಯೇ ದೇಹತ್ಯಾಗ ಮಾಡಬೇಕು. ಯಾಕಂದರೆ ಆತುರದ ಸನ್ಯಾಸ ಅಂತ ಇದೆ ಒಂದು ಕ್ರಮ. ಇನ್ನೇನು ವಯಸ್ಸಾಯಿತು, ಇವತ್ತೋ ನಾಳೆ ಹೋಗ್ತೀನಿ ಅಂದಾಗಲಾದರೂ ಸನ್ಯಾಸಿಯಾಗಿ ದೇಹತ್ಯಾಗ ಮಾಡಬೇಕು. ಹಾಗೇ ದೇಹತ್ಯಾಗ ಮಾಡಿದವರಿಗೆ ಮೋಕ್ಷ ಇಲ್ಲ. ಮೋಕ್ಷ ಅಂತಿದ್ರೆ ಅದು ಸನ್ಯಾಸಿಗಳಿಗೆ ಮಾತ್ರ ಅಂತ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ, ಅವರಿಗೆ ಮಾತ್ರ ಭಗವಂತನ ಅರಮನೆಯಲ್ಲಿ ಸ್ಥಾನ, ಇಲ್ಲದಿದ್ದರೆ ಇಲ್ಲ ಅಂತ ಹೀಗೆ ಎಲ್ಲರದು ಅಭಿಪ್ರಾಯ. ಆದರೆ ಮಧ್ವಾಚಾರ್ಯರು ಮಾತ್ರ ಆ ಮಾತನ್ನು ಒಪ್ಪಲ್ಲ. ಯತಿಗಳಿಗೆ ಆದ್ಯತೆ ಮೇಲೆ ಭಗವಂತನ ಪರಮಾನುಗ್ರಹ ಆಗುತ್ತೆ. ಆದರೆ ದೇವರನ್ನು ಹೊಂದಲಿಕ್ಕೆ ವರ್ಣ ಆಗಲಿ ಆಶ್ರಮ ಆಗಲಿ ಅದ್ಯಾವುದೂ ಕಾರಣ ಅಲ್ಲ. ಭಗವಂತನ ಪರಮಾನುಗ್ರಹಕ್ಕೆ ಕಾರಣವಾದದ್ದು ಮೂರೇ: ಆ ಭಗವಂತನ ಪಾದಾರವಿಂದದ ಬಗ್ಗೆ ಸರಿಯಾದ ಅರಿವು, ಜ್ಞಾನ, ಅವನ ಪಾದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹ, ಭಕ್ತಿ, ಅವನನ್ನು ಬಿಟ್ಟು ಉಳಿದೆಲ್ಲ ವಸ್ತುಗಳಲ್ಲಿ ಅಸಂಗತ್ವ, ಡಿಟ್ಯಾಚ್ಮೆಂಟ್, ಇದು ಮೂರಿತ್ತು ಅಂದರೆ ಅವನು ನಾನಾ ಸ್ಟಾಪ್ ಇಲ್ಲದೆ ನಾನ್ ಸ್ಟಾಪ್ ದೇವರ ಬಳಿಗೆ ಹೋಗ್ಬೋದು. ಹಾಗಾಗಿ ಭಗವಂತನನ್ನು ಹೊಂದಲಿಕ್ಕೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ಕಾರಣವೇ ವಿನಃ
ಅವು ಯಾವ ಜಾತಿಯಲ್ಲಿದ್ದಾನೆ, ಅವನೇನು ವರ್ಣ, ಏನು ಆಶ್ರಮ, ಅವೇನು ತೆಳ್ಳಗಿದಾನ, ಬೆಳ್ಳಗಿದಾನ, ಕರ್ರಗಿದಾನ, ಯಾವುದು ಭಗವಂತ ನೋಡೋಲ್ಲ. ಈ ಒಂದು ಯೂನಿವರ್ಸಲ್ ಟ್ರೂತ್, ವಿಶ್ವ ಒಪ್ಪಬೇಕಾದ ಅನಿವಾರ್ಯ ಸತ್ಯವನ್ನು ಜಗತ್ತಿಗೆ ಕೊಟ್ಟ ವಿಶ್ವದ ಏಕಮಾನ್ಯ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆಚಾರ್ಯರು ಇಡೀ ಜಗತ್ತಿನ ಮನುಕುಲಕ್ಕೆ ಅದ್ಭುತವಾದ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ಜಾತಿ ಇರಲಿ, ಯಾವುದೇ ಇರಲಿ, ಏನೇ ಇರಲಿ, ಭಗವಂತನಲ್ಲಿ ಭಕ್ತಿ ಮಾಡಿದ್ರಿ ಅಂದರೆ ಮಿಕ್ಕಿದ್ದೆಲ್ಲ ಅವನು ಮಾಡಿಸ್ತಾನೆ ನಿಮ್ಮ ಕಡೆಯಿಂದ. ಹಾಗಾಗಿ ಭಗವಂತನನ್ನು ಹೊಂದಲಿಕ್ಕೆ ಗೃಹಸ್ಥಾಶ್ರಮಿಯಾದರೆ ಅವನಿಗೆ ಮೋಕ್ಷ ಸಿಗೋಲ್ಲ ಅಂತಿಲ್ಲ, ಬ್ರಹ್ಮಚಾರಿ ಆಗಿದ್ದರೆ ಅವನಿಗೆ ಮೋಕ್ಷ ಇಲ್ಲ ಅಂತ ಇಲ್ಲ, ವಾನಪ್ರಸ್ಥನಿಗೆ ಮೋಕ್ಷ ಇಲ್ಲ ಅಂತಿಲ್ಲ, ಹೆಂಡತಿ ಮಕ್ಕಳು ಮನೆ ಮಡದಿ ಮನಿ ಮಾರುತಿ ಮಾಡಿದವನಿಗೂ ಮೋಕ್ಷ ಇದೆ. ಅದು ಹೇಗೆ ಅಂತ ಇಲ್ಲಿ ತೋರಿಸ್ತೀನಿ ಅಂತಾರೆ. ಆ ಕತೆ ಹೇಳ್ತಾ ಇದ್ದಾರೆ. ಮದುವೆಯಾಗಿ ಮಡದಿಯನ್ನು ಪಡೆದು ಮಕ್ಕಳನ್ನು ಪಡೆದಂತಹ ಪ್ರಿಯವ್ರತನಿಗೆ ಭಗವಂತನ ಪಾದಾರವಿಂದದಲ್ಲಿ ಏಕಾಗ್ರತೆ ಬಂತು ಹೇಗೆ ಹೇಳಿ ಅಂತ ಕೇಳಿದ್ದಕ್ಕೆ ಉತ್ತರ ರೂಪವಾಗಿ ಆ ಪ್ರಿಯವ್ರತನ ಕಥೆಯನ್ನು ಹೇಳ್ತಾ ಇದ್ದಾರೆ. ಶ್ರೀ ಶುಕೌವಾಚ ಬಾಢಮುಕ್ತಂ ಭಗವತಃ ಉತ್ತಮ ಶ್ಲೋಕಸ್ಯ ಶ್ರೀಮಚ್ಚರಣಾರವಿಂದ ಮಕರಂದರಸಾದಿತ ಅವಿವೇಶಿತ ಚೇತಸಃ ಭಾಗವತ ಪಾರಂಸ್ಯ ದಯಿತಃ ಕದಂಚಿತ್ ಅಂತರಾಯ ವಿಹಿತಾಂ ಸ್ವಾಂ ಶಿವತಮಾಂ ಪದವೀನ್ನ ಪ್ರಾಯೇಣ ಹಿನ್ವನ್. ಪಂಚಮಸ್ಕಂದ ಗದ್ಯ ರೂಪವಾದದ್ದು, ಇದರಲ್ಲಿ ಪದ್ಯ ಇಲ್ಲ, ಗದ್ಯ. ಜಗದ್ಗುರು ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರಿಯವಾದಂತಹ ಸ್ಕಂದ. ಆಚಾರ್ಯರು ತಮ್ಮ ನೆಚ್ಚಿನ ಶಿಷ್ಯರಲ್ಲಿ ಈ ಸ್ಕಂದವನ್ನು ಹೇಳ್ತಾ ತಾವು ಅನುವಾದ ಮಾಡ್ತಿದ್ರು ಅನ್ನುವುದನ್ನು ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಶುಕಾಚಾರ್ಯರು ಸ್ವಯಂಭೂ ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾರೆ, ರಾಜ, ನೀ ಹೇಳಿದ ಹಾಗೆ ಪ್ರಿಯವ್ರತ ಸ್ವಯಂಭೂ ಮನುವಿನ ಮಗ, ಅವನು ನಾರದರ ಉಪದೇಶದಿಂದ ಸಂಸಾರದಲ್ಲಿ ತುಂಬ ವಿರಕ್ತನಾದ. ಅವನ ತಂದೆಯಾದಂತಹ ಸ್ವಯಂಭೂ ಮನು ಸಂಪದ್ಭರಿತವಾದ ಸಮೃದ್ಧವಾದ ರಾಜ್ಯ ಅದನ್ನು ಅವನಿಗೆ ಕೊಟ್ಟು, ನೀನು ರಾಜನಾಗು, ಸಿಂಹಾಸನದಲ್ಲಿ ಕೂಡು, ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಸ್ವಯಂಭೂ ಮನು ಕರೆದರೂ ಕೂಡ ನಂಗೆ ಬೇಡ ಅಂದ. ಎಷ್ಟು ದೊಡ್ಡ ಸಂಪತ್ತನ್ನು ಬೇಡ ಅಂದ. ಯಾಕೆಂದರೆ ಈ ರಾಜ್ಯವನ್ನು ಆಳೋದು, ಮದುವೆ ಆಗೋದು ಇದೆಲ್ಲ ಭಗವಂತನ ಧ್ಯಾನಕ್ಕೆ ವಿರೋಧ. ಆದ್ದರಿಂದ ಇದು ವಿಷಯಾಸಕ್ತಿ ಹುಟ್ಟಿಸುವಂಥದ್ದು. ಇದ್ಯಾವುದು ಬೇಡ ಅಂತ ಹೇಳಿ ಸನ್ಯಾಸಿ ಆಗುತ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ. ಅದಕ್ಕಾಗಿ ಗಂಧಮಾದನ ಪರ್ವತದಲ್ಲಿ ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡಿದ ಪ್ರಿಯವ್ರತ ಮಹಾರಾಜ. ಆ ಸಂದರ್ಭದಲ್ಲಿ ಅವನಿಗೆ ಉಪದೇಶ ಮಾಡುವ ಸಲುವಾಗಿ ಸ್ವಯಂ ಅವರ ತಾತಂದಿರು ಬ್ರಹ್ಮದೇವರೇ ಬಂದಿದ್ದಾರೆ. ಬಂದು ಪ್ರಿಯವ್ರತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ, ಹೇ ತಾತ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಮಗುವೇ ಅಂತ ಸಂಬೋಧನೆ ಮಾಡಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾ ಹೇಳೋ ಮಾತು ಕೇಳಪ್ಪ ಅಂದರು. ನಾನು ನಿನಗೆ ವಿರುದ್ಧವಾಗಿ ಹೇಳ್ತೇನೆ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡ. ಕೆಲವು ಸತಿ ದೊಡ್ಡವರು ಸಣ್ಣವ್ರಿಗೆ ಹೇಳೋದು ಯಾವಾಗಲೂ ನಮಗೆ ವಿರುದ್ಧವಾಗೇ ದೊಡ್ಡವ್ರು ಹೇಳ್ತಾರೆ ಅಂತ ಫಿಕ್ಸ್ ಆಗಿಬಿಡ್ತಾರೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ನೀನು ಏನು ಅಂದ್ಕೊಂಡಿದ್ದೀಯಾ ಅದಕ್ಕೆ ನಾನು ವಿರುದ್ಧ ಹೇಳ್ತೇನೆ ಅಂತ ನನ್ನಲ್ಲಿ ಸಿಟ್ಟಿಗೆ ಹೇಳಬೇಡ, ನನ್ನ ಮೇಲೆ ಕೋಪ ಮಾಡಿಕೊಳ್ಬೇಡ. ಒಂದು ಮಾತು ಕೇಳು, ನಾನಾಗಲಿ ರುದ್ರದೇವರಾಗಲಿ ನಿಮ್ಮಪ್ಪ ಆಗಲಿ ಅಥವಾ ನೀನು ಯಾರನ್ನ ಗುರುಗಳು ಅಂತ ನಂಬಿದ್ದೀಯಲ್ಲ ನಾರದರು, ಇವರು ಯಾರೂ ಸ್ವತಂತ್ರರಲ್ಲ. ಇವರು ಯಾರೂ ಸ್ವತಂತ್ರರಲ್ಲ ಅನ್ನುವುದರ ಅರ್ಥ ನೀನು ಸ್ವತಂತ್ರ ಅಲ್ಲ. ಯಾವುದಕ್ಕೆ ಏನಾಗಬೇಕು ಅಂದ್ಕೊಂಡು ಹೊರಟಿದೆಯಲ್ಲ ಅದಕ್ಕೆ ನೀ ಯಾರು, ನಿಂಗೆ ಆ ಸ್ವಾತಂತ್ರ್ಯ ಇಲ್ಲ. ನಾವೆಲ್ಲ ಹಾಗಾಗಬೇಕು, ಹೀಗೆ ಅದ್ರದ್ದು ಕಥೆ ಇದು. ಹೀಗಾಗಬೇಕು ಹಾಗಾಗಬೇಕು ಅನ್ಲಿಕ್ಕೆ ನೀವ್ಯಾರು, ನೀವು ಹೇಗಾಗಬೇಕು ಅಂತ ಭಗವಂತ ಮೊದಲೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಾವು ಕೇವಲ ಭಗವಂತ ಪ್ರೀತನಾಗಲಿ ಅಂತ ಯಾವ ಕಾಲಕ್ಕೆ, ಯಾವ ವರ್ಣಕ್ಕೆ, ಯಾವ ಆಶ್ರಮಕ್ಕೆ,
ವಿಹಿತವಾದ ಕರ್ತವ್ಯ ಏನಿದೆಯೋ ಅದನ್ನು ಮಾಡ್ತಾ ಹೋದರೆ ಆಯಿತು, ಏನಾಗಬೇಕು ಅದು ದೇವರು ಮಾಡ್ತಾರೆ. ಅಹಂಭವಸ್ತೆ ತತಯೇವ ಮಹರ್ಷಿ ವಹಾಮ ಸರ್ವೇ ವಿವಶಾಯಸ್ಯ ದಿಷ್ಟಂ. ಆ ಭಗವಂತನ ಆಜ್ಞೆಗೆ ಒಳಪಟ್ಟವರು ನಾವೆಲ್ಲ. ಜಗತ್ತಲ್ಲಿ ಅವನೊಬ್ಬನೇ ಸ್ವತಂತ್ರ. ಈ ಮೂಕ ಪ್ರಾಣಿಗಳಿಗೆ ಮೂಗುದಾರ ಹಾಕಿ ಆ ಯಜಮಾನ ಆ ಮೂಗು ದಾರದಿಂದ ಪ್ರಾಣಿಗಳನ್ನು ಹೇಗೆ ಕಂಟ್ರೋಲ್ ಮಾಡಿ ತನಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಳ್ತಾನೋ ಹಾಗೆ ನಮ್ಮೆಲ್ಲರನ್ನೂ ಭಗವಂತ ಶಾಸ್ತ್ರದ ಕಟ್ಟುಪಾಡುಗಳನ್ನು ಹಾಕಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಭಗವಂತನ ಆಜ್ಞೆ ಆದೇಶ ಶ್ರುತಿ ಸ್ಮೃತಿಗಳು, ಅದಕ್ಕೆ ವಿರುದ್ಧವಾಗಿ ಹೋಗಬಾರ್ದು. ಯದ್ವಾಚಿತಂತ್ಯಾಂ ಗುಣಕರ್ಮನಾಮಭಿಃ ಸ್ವದಾಮಭಿಃ ವತ್ಸವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನಸೀವ ದ್ವಿಪದೇ ಚತುಷ್ಪದಃ. ಪ್ರಾಣಿಗಳು ಅಂದರೆ ಎರಡು ಥರ, ಎರಡು ಕಾಲಿಂದು ನಾಲ್ಕು ಕಾಲಿಂದು. ನಾವೆಲ್ಲ ಎರಡು ಕಾಲಿನ ಪ್ರಾಣಿಗಳು. ಹೇಗೆ ನಾಲ್ಕು ಕಾಲಿನ ಪ್ರಾಣಿಗಳಿಗೆ ಹಗ್ಗ ಮೂಗುದಾರ ಹಾಕಿ ಯಜಮಾನ ಅವುಗಳ ನಿಯಂತ್ರಣವನ್ನು ತನ್ನಲ್ಲಿ ಹಿಡಿತದಲ್ಲಿ ಇಟ್ಕೊಳ್ತಾನೆ, ಹಾಗೆ ಜಗತ್ತಿಗೆ ಯಜಮಾನನಾದ ಭಗವಂತ ಎಲ್ಲ ಜೀವ ಜಾತಕ್ಕೆ ತನ್ನ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ವಿನಃ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಏನಿಲ್ಲ. ಎತ್ತಿನ ಗಾಡೀಲಿ ಹೊರಟಿರ್ತಾರೆ, ಕುದುರೆ ಗಾಡೀಲಿ ಹೊರಟಿರ್ತಾರೆ, ಅಥವಾ ಕಾರಲ್ಲೇ ಕೂತು ಹೊರಟಿರ್ತೀರಿ. ಕಾರ್ಗೆ ಯಾವ ಸ್ವಾತಂತ್ರ್ಯ ಇಲ್ಲ. ಒಳಗೆ ಕೂತು ಓಡಿಸ್ತಿದ್ದಾನಲ್ಲ ಅವನು ಹೇಳ್ದಂಗೆ ತಿರುಗಬೇಕದು. ಅದ್ರ ಪಾಡಿಗೆ ತಿರುಗಿಬಿಟ್ರೆ ತಿರುಗಕ್ಕಾಗತ್ತಾ? ಹೇಗೆ ಸಾಧ್ಯವೋ ಇಲ್ವೋ ಹಾಗೆ ನಮಗೆ ಯಾವುದೂ ಇಲ್ಲ.